ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ದೀಪಕ್ ಕ್ಷತ್ರಿಯ. ಈ ವಾರದ ಇನ್ನೊಂದು ಹೊಸ ಸಂಚಿಕೆಯಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಈ ದಿನ ಒಂದು ಅದ್ಭುತವಾದ ರೆಸಿಪಿ ಮಾಡ್ತಾ ಇದ್ದೀನಿ. ಟೇಸ್ಟ್ ಮಾತ್ರ ಅದ್ಭುತವಾಗಿರುತ್ತೆ. ಅದು ಯಾವುದು ಅಂತ ಹೇಳಿದ್ರೆ ಅದುವೇ ಢಾಬಾ ಶೈಲಿಯ ಒಂದು ಎಗ್ ಕರಿ ಅಥವಾ ಅಂಡಾ ಕರಿ ಅಂತ ಕರೀತಾರೆ. ನಾವು ಯಾವತ್ತಾದರೂ ಹೈವೇಗಳಲ್ಲೆಲ್ಲಾದರೂ ಹೋಗ್ತಾ ಇರಬೇಕಂತ ಹೇಳಿದ್ರೆ ಅಲ್ಲಿ ನೀವು ಗಮನಿಸಿರ್ಬೋದು, ನಾವು ಢಾಬಾದಲ್ಲಿ ನಿಲ್ಲಿಸ್ಕೊಳ್ತೀವಿ. ನಾವು ಆರ್ಡರ್ ಕೊಟ್ಟಿದ ತಕ್ಷಣ ಒಂದು 5 ನಿಮಿಷದಲ್ಲಿ ಅದ್ಭುತವಾದ ಒಂದು ಅಂಡಾ ಕರಿ ಅಥವಾ ಒಂದು ಎಗ್ ಕರಿ ಅಂತ ಕೊಡ್ತಾರೆ. ಎಷ್ಟು ಅದ್ಭುತವಾಗಿರುತ್ತೆ ಗೊತ್ತಾ. ಸೇಮ್ ಥೇಟ್ ಅದೇ ಆ ಢಾಬಾಗಳಲ್ಲಿ ಮಾಡ್ತಾರಲ್ಲ ಆ ಥರದ್ದೇ ಒಂದು ಪರ್ಫೆಕ್ಟ್ ಆಗಿರ್ತಕ್ಕಂಥ ಒಂದು ರೆಸಿಪಿನ ಪ್ರತಿಯೊಂದು ಅಳತೆಗಳ ಸಮೇತ ನಾನೊಂದು ಈ ಒಂದು ರೆಸಿಪಿನ ಹೇಳ್ಕೊಡ್ತಾ ಇದ್ದೀನಿ. ಹಾಗಾದ್ರೆ ಇನ್ಯಾವುದೇ ತಡ ಮಾಡಿದಿರಾ, ನಡೀರಿ ಒಂದು ಅದ್ಭುತವಾದ ರೆಸಿಪಿ ಯಾವ ರೀತಿ ಮಾಡ್ಬೇಕು ಅಂತ ನೋಡುವ. ಇದು ಮಾಡೋದಕ್ಕೆ ನಾನು ಮೊದಲೇದಾಗಿ ಈ ಥರ ಮೊಟ್ಟೆ ಇದೆಲ್ಲ, ಈ ಮೊಟ್ಟೆ ಒಂದು 6ನ್ನ ಈ ರೀತಿ ನಾನು ಹಾರ್ಡ್ ಬಾಯ್ಲ್ ಆಗಿ ಮಾಡ್ಕೊಂಡಿದ್ದೀನಿ. ಇದು ಫುಲ್ಲಿ ಬಾಯ್ಲ್ಡ್ ಎಗ್ ಆಗಿದೆ. ಸೊ ಇದನ್ನು ಹೆಂಗೆ ಮಾಡಬೇಕು ಅಂತ ಹೇಳಿದ್ರೆ, ಈ ಮೊಟ್ಟೆಗಳನ್ನ ನೀರಲ್ಲಿ ಹಾಕಿಬಿಟ್ಟು ಸುಮಾರು ಒಂದು 12 ನಿಮಿಷಗಳ ಕಾಲ ಇದನ್ನು ಬೇಯಬೇಕಾಗುತ್ತೆ. ಆ ನೀರಲ್ಲಿ ಒಂದು ಅರ್ಧ ಸ್ಪೂನಷ್ಟು ವಿನೆಗರ್ ಹಾಕಿ ನಿಮ್ಗೆ ಸುಲಿಯೋದಕ್ಕೆ ತುಂಬ ಸುಲಭ ಆಗುತ್ತೆ. ಈಗ ಇದನ್ನ ಪ್ರಿಪ್ರೇಷನ್ ಏನಪ್ಪ ಅಂತ ಹೇಳಿದ್ರೆ, ಈ ಮೊಟ್ಟೆ ಇರುತ್ತಲ್ಲ, ಈ ಮೊಟ್ಟೆನ ತೊಗೊಂಡು ಈ ಥರ ಜಸ್ಟ್ ಒಂದು ಸಿಂಪಲ್ ಆಗಿ ಒಂದು ಈ ಥರ ಒಂದು ಕಟ್ಸ್ನ ಕೊಡಬೇಕು. ಇದೇ ರೀತಿ ಪ್ರತಿಯೊಂದು ಎಗ್ನ ಸಹ ನಾನು ಮಾಡ್ಕೊಳ್ತೇನೆ. ನೋಡಿ, ಈ ರೀತಿ ಏನಕ್ಕೆ ಇನ್ಸರ್ಷನ್ಸ್ ಅಥವಾ ಈ ರೀತಿ ಕಟ್ಸ್ ಕೊಡ್ತೀವಿ ಅಂತ ಹೇಳಿದ್ರೆ, ಅಲ್ಲಿ ಸ್ವಲ್ಪ ಮಸಾಲೆ ಅಥವಾ ಹುಳಿ, ಉಪ್ಪು, ಖಾರ ಎಲ್ಲ ಸ್ವಲ್ಪ ಪೆನಿಟ್ರೇಟ್ ಆಗುತ್ತೆ ಅನ್ನೋ ಕಾರಣಕ್ಕಾಗಿ. ಸೊ ಇಷ್ಟೇ ಇದರ ಪ್ರಿಪ್ರೇಷನ್. ಇದನ್ನು ನಾನು ಪಕ್ಕಕ್ಕೆ ಇಟ್ಕೊಳ್ತೇನೆ. ಸ್ನೇಹಿತರೆ, ಇಲ್ಲಿ ನೋಡ್ತಿದ್ರಲ್ಲ, ಇಲ್ಲಿ ನಾನು 3 ಒಳ್ಳೆ ಕ್ವಾಲಿಟಿಯ ಹಾಗೆ ಒಂದು ನಾಟಿ ಟೊಮೆಟೊನ ಒಂದು 3 ತೊಗೊಂಡಿದ್ದೀನಿ, ಮೀಡಿಯಂ ಸೈಜಿಂದು. ಒಂದು ಟೊಮೆಟೊಗೆ ಒಂದು ಹೋಲ್ ಕಾಜು ಥರ 3 ಕಾಜು ತೊಗೊಂಡಿದ್ದೀನಿ. ಇವನ್ನೆಲ್ಲನೂ ಮಿಕ್ಸಿಯಲ್ಲಿ ಒಂದು ಫೈನ್ ಪೇಸ್ಟ್ ಮಾಡ್ಕೊಂಡು ಬರುವ, ನೀರು ಹಾಕೋ ಅವಶ್ಯಕತೆ ಇಲ್ಲ. ಈಗ ನೋಡ್ತೀರಲ್ಲ, ಈ ಟೊಮೆಟೊ ಪರ್ಫೆಕ್ಟ್ ಆಗಿ ಪೇಸ್ಟ್ ಆಗಿದೆ. ನೋಡಿ, ಕಾಜು ಹಾಕಿದ್ರಿಂದ ಒಂದು ಒಳ್ಳೆ ಕನ್ಸಿಸ್ಟೆನ್ಸಿ ಸಹ ಬರುತ್ತೆ ನಮಗೆ. ಸೊ ಈಗ ಈ ಪೇಸ್ಟ್ ರೆಡಿ ಆಗಿದೆ. ಇದನ್ನು ಸಹ ಪಕ್ಕಕ್ಕೆ ಇಟ್ಕೊಳ್ವಾ. ಮಿತ್ರರೇ, ನಾನಿಲ್ಲಿ ಒಂದು ಪಾಟನ್ನು ತೊಗೊಂಡಿದ್ದೀನಿ. ಪಾಟು ಸಹ ಚೆಂದ ಬಿಸಿ ಆಗಿದೆ. ಈ ಪಾಟಲ್ಲಿ ಸುಮಾರು ಒಂದು 3 ಟೇಬಲ್ ಸ್ಪೂನ್ ಅಷ್ಟು ನಾನು ಎಣ್ಣೆಯನ್ನು ಹಾಕ್ಕೊಳ್ತೇನೆ. ನೋಡಿ, ಎಣ್ಣೆ ಚೆಂದ ಬಿಸಿಯಾಗಿದೆ. ಇದರಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಸೋಂಪನ್ನು ನಾನು ಹಾಕ್ಕೊಳ್ತೇನೆ. ಒಂದು 5-6 ಎಸಳು ಬೆಳ್ಳುಳ್ಳಿನ ಈ ರೀತಿ ಸಣ್ಣಗೆ ಹಚ್ಚಿದ್ದೀನಿ. ಈ ಬೆಳ್ಳುಳ್ಳಿಯನ್ನು ಸಹ ಹಾಕ್ಕೊಳ್ತೇನೆ. ಈಗ ಇದನ್ನ ಜಸ್ಟ್ ಒಂದು 2 ಸೆಕೆಂಡ್ಗಳ ಕಾಲ ಈ ರೀತಿ ಇದನ್ನ ಹುರಿಯುವ. ನೋಡಿ, ಇದಾಗಿದ ತಕ್ಷಣ ಸಣ್ಣಗೆ ಹಚ್ಚಿರ್ತಕ್ಕಂಥ ಈರುಳ್ಳಿ ಸುಮಾರು ಒಂದು 3 ಸಣ್ಣಗೆ ಹಚ್ಚಿದ್ದೀನಲ್ಲ, ಮೀಡಿಯಂ ಸೈಜಿನ ಈರುಳ್ಳಿ, ಈ ಈರುಳ್ಳಿಯನ್ನೆಲ್ಲ ಇದರಲ್ಲಿ ಹಾಕೊಳ್ತೀನಿ. ಈಗ ಈ ಸಣ್ಣಗೆ ಹಚ್ಚಿರ್ತಕ್ಕಂಥ ಈರುಳ್ಳಿ ಏನಿದೆಲ್ಲ, ಈ ಈರುಳ್ಳಿಯನ್ನು ಹಾಕೊಂಡಿದ್ದೀನಿ. ಇದರಲ್ಲಿ ಸ್ವಲ್ಪ ಉಪ್ಪನ್ನ ಹಾಕೊಳ್ತೀನಿ, ಸ್ವಲ್ಪ ಜಲ್ದಿ ಕುಕ್ ಆಗಲಿ ಅಂದ್ಬಿಟ್ಟು. ಇದು ಹೆಚ್ಚು ಕಮ್ಮಿ ಸ್ವಲ್ಪ ಚೆನ್ನಾಗಿ ರೋಸ್ಟ್ ಆಗಬೇಕು. ಇದೇ ತುಂಬಾ ಇಂಪಾರ್ಟೆಂಟ್ ಅಂತಕ್ಕಂಥದ್ದು. ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋವರೆಗೂ ನಾವು ಇದನ್ನ ಚಂದ ಹುರಿಬೇಕಾಗುತ್ತೆ. ಇದಾಗ್ಲಿಕ್ಕೆ ಸುಮಾರು ಒಂದು 3ರಿಂದ 4 ನಿಮಿಷ ಆದ್ರೂ ತಗೊಳುತ್ತೆ. ಆದ್ರೂ ತೊಂದರೆ ಇಲ್ಲ, ಇದನ್ನ ಕಂಪ್ಲೀಟ್ ಆಗಿ ಮಾಡಲೇಬೇಕು. ಅದೇ ಈ ಒಂದು ರೆಸಿಪಿಯಲ್ಲಿ ಒಂದು ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಪ್ರೋಸೆಸ್. ಈಗ ಸುಮಾರು ಒಂದು 4ರಿಂದ 5 ನಿಮಿಷಗಳ ಕಾಲ ಆಗಿದೆ. ನೀವು ಇಲ್ಲಿ ನೋಡಬಹುದು, ಈ ಈರುಳ್ಳಿ ಅಂತಕ್ಕಂಥದ್ದು ಎಷ್ಟು ಸಾಫ್ಟ್ ಆಗಿದೆ ಅಂದ್ಬಿಟ್ಟು. ಇನ್ನೇನು ಈ ಕಲರ್ ಚೇಂಜ್ ಆಗುತ್ತೆ ಅನ್ನೋ ಟೈಮಲ್ಲಿ ನಾ ಇದರಲ್ಲಿ 1 ಟೀ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೊಳ್ತೀನಿ. ನೆನಪಿರಲಿ, ಇದು ಫ್ರೆಶ್ ಆಗಿ ಅರ್ದಿರ್ತಕ್ಕಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಹಾಗೆ ಒಂದು 1/4 ಟೀ ಸ್ಪೂನ್ ಅಷ್ಟು ಅರಿಶಿನ. ಈಗ ಈ ಒಂದು ಶುಂಠಿ ಬೆಳ್ಳುಳ್ಳಿಯ ಹಸಿ ವಾಸನೆ ಹೋಗೋವರೆಗೂ ನಾವು ಇದನ್ನ ಚಂದ ಹುರಿಬೇಕಾಗತ್ತೆ. ಇದಾಗಲಿಕ್ಕೆ ಸುಮಾರು ಒಂದು 2 ನಿಮಿಷ ಆದ್ರೂ ಸಾಕಾಗತ್ತೆ, ಮೀಡಿಯಂ ಫ್ಲೇಮಲ್ಲಿ. ನೋಡಿದ್ರಲ್ಲ ಸ್ನೇಹಿತರೆ, ಸುಮಾರು ಒಂದು 2 ನಿಮಿಷ ಆದ ನಂತರ ಇದರಲ್ಲಿ ಹಸಿ ವಾಸನೆ ಎಲ್ಲ ಹೋಗಿದೆ. ಈಗ ನೋಡ್ಬೋದು ಇದು ಯಾವ ಲೆವೆಲ್ಗೆ ಕುಕ್ ಆಗಿದೆ ಅಂದ್ಬಿಟ್ಟು. ಈಗ ಖಾರಕ್ಕೆ ತಕ್ಕಷ್ಟು ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ 1 ಟೇಬಲ್ ಸ್ಪೂನ್ ಆದರೂ ಬೇಕಾಗತ್ತೆ, ಗರಂ ಮಸಾಲ ಪೌಡರು ಒಂದು ಅರ್ಧ ಟೀ ಸ್ಪೂನು, ಜೀರಿಗೆ ಪುಡಿ ಒಂದು ಅರ್ಧ ಟೀ ಸ್ಪೂನು, ಹಸಿ ಮೆಣಸಿನಕಾಯಿ 1-2. ನಂಗೆ ಸ್ವಲ್ಪ ಫ್ರೆಶ್ ಫ್ಲೇವರ್ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಒಂದು 2 ಹಸಿ ಮೆಣಸಿನಕಾಯಿನ ಹಾಕೊಳ್ತೇನೆ. ಬೇಡ ಅಂದರೆ ಇದನ್ನು ಸ್ಕಿಪ್ ಮಾಡ್ಕೋಬೋದು. ಸೊ ಈಗ ಫ್ಲೇಮನ್ನು ಫಸ್ಟು ಲೋ ಆಗಿಟ್ಬಿಟ್ಟು ಇದನ್ನು ಒಂದು ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಕ್ಲೀನಾಗಿ ಮಿಕ್ಸ್ ಮಾಡುವ.
ಸ್ನೇಹಿತರೆ, ಈಗ ಇದು ಪರ್ಫೆಕ್ಟ್ ಆಗಿ ಎಲ್ಲ ಕುಕ್ ಆಗಿದೆ. ನೋಡ್ತಿರ್ಬೋದು, ಇದೆಲ್ಲ ಚಂದ ರೋಸ್ಟ್ ಆದಂಗೆ ಅನ್ನಿಸ್ತಾ ಇದೆ. ಸೊ ಈಗ ನಾವು ಟೊಮೆಟೊ ಪ್ಯೂರಿ ಇತ್ತಲ್ಲ, ಈ ಟೊಮೆಟೊ ಪ್ಯೂರಿಯನ್ನು ಹಾಕೋಣ. ಈಗಲೂ ಫ್ಲೇಮನ್ನು ಜಾಸ್ತಿ ಮಾಡಕ್ಕೆ ಹೋಗ್ಬಿಡಿ, ಫ್ಲೇಮ್ ಲೋ ಅಲ್ಲೇ ಇರಲಿ. ಸೊ ಈಗ ಇದನ್ನೆಲ್ಲ ಹಾಕ್ಬಿಟ್ಟು ಟೊಮೆಟೊ ಇಂದ ಸ್ವಲ್ಪ ಎಣ್ಣೆ ಎಲ್ಲ ಮೇಲೆ ತೇಲ್ಬೇಕು, ಸ್ವಲ್ಪ ಎಣ್ಣೆ ಬಿಡಬೇಕು, ಅಲ್ಲಿವರೆಗೂ ಇದನ್ನ ಕುಕ್ ಮಾಡುವ. ಬಟ್ ನೆನಪಿರಲಿ, ನಾವು ಇದರಲ್ಲಿ ಕಾಜು ಹಾಕಿರ್ತೀವಲ್ಲ, ಸೊ ಹಾಗಾಗಿ ಕೈಯನ್ನು ಆಡಿಸ್ತಾನೆ ಇರಬೇಕಾಗತ್ತೆ, ಇಲ್ಲಾಂದ್ರೆ ತಳ ಹಿಡಿತಕ್ಕಂಥ ಚಾನ್ಸಸ್ ಇರುತ್ತೆ. ಈಗ ಎಣ್ಣೆ ಮೇಲೆ ಬರೋವರೆಗೂ ನಾವು ಇದನ್ನ ಕುಕ್ ಮಾಡುವ. ಮಿತ್ರರೇ, ನೋಡ್ಬೋದು ಸುಮಾರು ಒಂದು 3 ನಿಮಿಷ ನಾನು ಚೆನ್ನಾಗಿ ಫ್ರೈ ಮಾಡಿದ್ದೀನಿ. ಇಲ್ಲಿ ನೋಡ್ಬೋದು ಎಣ್ಣೆ ಎಲ್ಲ ಸೈಡ್ಸಲ್ಲೆಲ್ಲ ಬಿಟ್ಕೊಳ್ತಾ ಇದೆ ಅಂತ ಅಂದರೆ ಈಗ ಇದು ಪರ್ಫೆಕ್ಟಾಗಿ ಆಗಿದೆ ಅಂತ ಅರ್ಥ. ಈಗ ಇದರಲ್ಲಿ ಸ್ವಲ್ಪ ನೀರನ್ನು ನಾನು ಬೆರೆಸ್ಕೊಳ್ತೇನೆ. ಈ ನೀರನ್ನು ನಿಮಗೆ ಗ್ರೇವಿ ಎಷ್ಟು ಬೇಕೋ ಅಷ್ಟು ನೀವು ನೀರನ್ನು ಬೆರೆಸ್ಕೋಬಹುದು. ಈಗ ಇದು ಕರೆಕ್ಟಾಗಿ ಒಂದು ಬಾಯ್ಲ್ ಬರೋದಕ್ಕೆ ಬಿಡುವ. ಹಾಗೆ ಇದರಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ನಾನು ಹಾಕ್ಕೊಳ್ತೇನೆ. ಈಗ ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಫ್ಲೇಮನ್ನು ಮೀಡಿಯಮಲ್ಲಿ ಇಟ್ಬಿಟ್ಟು ಸುಮಾರು ಇದನ್ನು ಒಂದು 2 ರಿಂದ 3 ನಿಮಿಷಗಳ ಕಾಲ ಕುಕ್ ಆಗಲಿಕ್ಕೆ ಬಿಡು. ಈಗ ಮಿತ್ರರೇ, ಸುಮಾರು ಒಂದು 2 ನಿಮಿಷ ಆಗಿದೆ. ಈಗ ಲಿಡ್ಡನ್ನು ಓಪನ್ ಮಾಡ್ಕೊಳ್ತೇನೆ. ನೋಡ್ತೀರಲ್ಲ ಮೇಲ್ಗಡೆ ತರಿ ಎಲ್ಲ ಯಾವ ರೀತಿ ಬರ್ತಾ ಇದೆ ಅಂದ್ಬಿಟ್ಟು. ಸೊ ಈಗ ಕೊನೆಯದಾಗಿ ನಾನು ಏನು ಮಾಡ್ತೀನಿ, ಒಂದು 2 ಚಿಟಿಕೆ ಅಷ್ಟು ಈ ಕಸ್ತೂರಿ ಮೇಥಿಯನ್ನು ಈ ರೀತಿ ಕ್ರಶ್ ಮಾಡಿಬಿಟ್ಟು ಇದೆಲ್ಲ ಹಾಕ್ಕೊಳ್ತೇನೆ. ಹಾಗೆ ಈ ಏನು ಮೊಟ್ಟೆ ಇತ್ತಲ್ಲ, ಈ ಮೊಟ್ಟೆಗಳನ್ನೆಲ್ಲನೂ ಹಾಕೊಂಡ್ಬಿಡುವ. ಕೊತ್ತಂಬರಿ ಸೊಪ್ಪು. ಈಗ ಲೈಟಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳುವ. ಇವಾಗ ಈ ಗ್ರೇವಿ ಜೊತೆ ಈ ಮೊಟ್ಟೆ ಏನಿದೆ ಅಲ್ಲ, ಇದರಲ್ಲಿ ಇರ್ತಕ್ಕಂಥ ಉಪ್ಪು ಖಾರ ಅಂತಕ್ಕಂಥದ್ದೆಲ್ಲ ಇದಕ್ಕೆ ತಗಲ್ಬೇಕಲ್ವಾ. ಸೊ ಹಾಗಾಗಿ ಇದನ್ನೆಲ್ಲ ಈ ಮೊಟ್ಟೆಗಳ ಮೇಲೆ ಈ ಗ್ರೇವಿನೆಲ್ಲ ಈ ರೀತಿ ಹಾಕೊಂಡ್ಬಿಟ್ಟು ಲಿಡ್ಡನ್ನ ಕ್ಲೋಸ್ ಮಾಡಿಬಿಟ್ಟು ಇನ್ನೊಂದು 2 ನಿಮಿಷಗಳ ಕಾಲ ಲೋ ಟು ಮೀಡಿಯಂ ಫ್ಲೇಮಲ್ಲಿ ಇದನ್ನು ಕುಕ್ ಆಗಲಿಕ್ಕೆ ಬಿಡುವ. ಮಿತ್ರರೇ, ಈಗ ಒಂದು 2 ರಿಂದ 3 ನಿಮಿಷ ಆಗಿದೆ. ಲಿಡ್ಡನ್ನು ಓಪನ್ ಮಾಡುವ. ನೋಡಿ ಏನು ಅದ್ಭುತವಾಗಿ ಈ ಒಂದು ಗ್ರೇವಿ ಬಂದಿದೆ ಅಂದ್ಬಿಟ್ಟು. ನೋಡಿ ಆ ಗ್ರೇವಿಯ ಒಂದು ಟೆಕ್ಸ್ಚರ್ ನೋಡಿ, ಆ ಗ್ರೇವಿಯ ಒಂದು ಕಲರ್ ನೋಡಿ, ಅದ್ಭುತವಾಗಿ ಕಾಣಿಸ್ತಾ ಇಲ್ಲ. ಸೊ ಇದ್ರ ಜೊತೆಗೆ ಈ ಒಂದು ಎಗ್, ಆ ಒಂದು ಕರಿ, ಚಪಾತಿ, ಆಹಾ ಸೂಪರ್. ಇಷ್ಟೇಪ್ಪ, ನೋಡಿದ್ರಲ್ಲ ಎಷ್ಟು ಅದ್ಭುತವಾಗಿದೆ ಈ ಒಂದು ರೆಸಿಪಿ ಅಂತಕ್ಕಂಥದ್ದು. ತುಂಬ ಸುಲಭ, ಎಲ್ಲ ಮನೇಲಿರ್ತಕ್ಕಂಥ ಇಂಗ್ರೀಡಿಯೆಂಟ್ಸ್ನ ಬಳಸಿ ಈ ಒಂದು ಅದ್ಭುತವಾದ ಎಗ್ ಕರಿ ಎಷ್ಟು ಸುಲಭ ಅಲ್ವಾ ಮಾಡ್ತಕ್ಕಂಥದ್ದು. ಹಾಗಾದ್ರೆ ನಂಗನ್ಸುತ್ತೆ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಬಿಟ್ಟು. ಇಷ್ಟ ಆಗಿದ್ರೆ ಆಸ್ ಯೂಶುವಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಹಾಗೆ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಹಾಗಾದ್ರೆ ಮತ್ತೆ ಇದೇ ರೀತಿ ಭೇಟಿ ಆಗ್ತಿರ್ತೀನಿ. ಅಲ್ಲಿವರೆಗೂ ದೀಪಕ್ ಕ್ಷತ್ರಿಯ ಸೈನಿಂಗ್ ಆಫ್ ಅಂಡ್ ಜೈ ಹಿಂದ್, ಜೈ ಕರ್ನಾಟಕ, ನಮಸ್ಕಾರ.